ಮಾಡ್ಕೊಳ್ಳುವಂಥ ಈ ಅಭ್ಯಾಸಗಳಿಂದ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಖಾಲಿ ಸಮಯದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳುವಂತಹ ನಮ್ಮ ಈ 10 ಅಭ್ಯಾಸಗಳಿಂದ ಯಾವ ಥರ ಮನೆನ ಸ್ವಚ್ಛವಾಗಿ ಆರ್ಗನೈಸಿಂಗ್ ಆಗಿ ಇಟ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು ಹಾಲಿಡೇ ಸೀಸನ್ ಸ್ಟಾರ್ಟ್ ಆಗೋ ಕಾರಣ ನೀವು ಕೂಡ ಈ ಒಂದು ಫ್ರೀ ಟೈಮ್ ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆನ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬೋದು. ಸೊ ಹಾಗಾದ್ರೆ ಈ ಒಂದು ಹ್ಯಾಬಿಟ್ಸ್ ಯಾವುದು, ಅದನ್ನ ಯಾವ ಥರ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹ್ಯಾಬಿಟ್ ನಂಬರ್ 1, ಪೂಜೆಗೆ ಯೂಸ್ ಮಾಡುವಂಥ ಹೂಗಳನ್ನ ಫ್ರಿಜ್ಜಲ್ಲಿ ಹಿಡ್ದಿರ ಹೊರಗಡೆನೇ ಇಟ್ಟು ಮೊದಲೆಲ್ಲ ಯೂಸ್ ಮಾಡ್ಕೊಳ್ತಿದ್ದೆ. ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋ ಕಾರಣ ಹೊರಗಡೆ ಏನಾದರೂ ಅಂದರೆ ಫ್ರಿಜ್ಜಲ್ಲಿ ಹಿಡ್ದಿರ ಹೊರಗಡೆ ಏನಾದರೂ ಹೂಗಳನ್ನ ಇಟ್ಟರೆ ಬೇಗನೆ ಒಣಗೋಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಫ್ರೆಶ್ ಆಗಿರುವಂಥ ಫ್ಲವರ್ಸ್ನ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಯೂಶ್ವಲಿ ಹೂವಿನಿಂದ ಹಾರ ಅಥವಾ ಮಾಲೆ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮೇ ತೊಗೊಳುತ್ತೆ. ಗಡಿಬಿಡಿ ಇದ್ದಾಗ ಈ ಕೆಲಸಗಳನ್ನ ಮಾಡ್ಕೊಳ್ತೀರಾ. ಫ್ರೀ ಟೈಮ್ ಇದ್ದಾಗ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಫ್ರೆಶ್ ಫ್ಲವರ್ಸಿಂದ ಹೂವಿನ ಹಾರ ಅನ್ನೋದು ಕಟ್ಕೊಳ್ತೀನಿ. ಗಡಿಬಿಡಿ ಕೂಡ ಇಲ್ದಿರ ಇರುತ್ತೆ. ಸೊ ಆರಾಮಾಗಿ ಮಾಡೋದ್ರಿಂದ ಆ ಹೂವಿನ ಹಾರ ಅಥವಾ ಮಾಲೆ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಹ್ಯಾಬಿಟ್, ತುಂಬ ದಿನಗಳಿಂದ ಪೆಂಡಿಂಗಲ್ಲಿ ಇದ್ದಿದ್ದಂತಹ ಕೆಲಸ. 4-5 ದಿನಗಳಿಂದ ವಾಶ್ರೂಮಲ್ಲಿ ಯೂಸ್ ಮಾಡುವಂಥ ಬಾತ್ ಪೌಡರ್ ಮತ್ತು ಏರ್ ವಾಶ್ ಪೌಡರ್ ಎಲ್ಲನೂ ಖಾಲಿಯಾಗಿತ್ತು. ಆ ಕಂಟೈನರ್ಸ್ನ ವಾಶ್ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ನಾನು ರೀಫಿಲ್ ಮಾಡ್ದಿರ ಹಂಗೆ ಬಿಟ್ಟಿದ್ದೆ. ಇವತ್ತು ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ ಕಾರಣ ಅದನ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ಬೆಳಗ್ಗೆ ವಾಶ್ರೂಮ್ಸ್ ಎಲ್ಲನೂ ಕ್ಲೀನ್ ಮಾಡಿಸಿದ್ದೆ. ಇಲ್ಲಿಟ್ಟಿರುವಂಥ ಟಾಯ್ಲೆಟರೀಸ್ ಎಲ್ಲ ಸ್ವಲ್ಪ ಆಚೀಚೆ ಆಗಿತ್ತು. ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಅದರಲ್ಲಿ ಯಾವುದಾದ್ರೂ ಖಾಲಿ ಆಗಿದ್ರೆ ಅದನ್ನು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಮಾಡಬೇಕಾದ್ರೆ ಇಲ್ಲಿ ಕೆಲವೊಂದು ಪ್ಲಾಂಟ್ಸ್ ಕೂಡ ಅಬ್ಸರ್ವ್ ಮಾಡಿದೆ. ಆ ಬಾಟಲ್ಸ್ ಎಲ್ಲ ಸ್ವಲ್ಪ ರಸ್ಟ್ ಫಾರ್ಮ್ ಆಗಿದೆ. ಅದನ್ನು ಆಮೇಲೆ ಚೇಂಜ್ ಮಾಡ್ತೀನಿ. ಖಾಲಿ ಡಬ್ಬಗಳೆಲ್ಲನೂ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಮಕ್ಕಳ ರೂಮಲ್ಲಿರುವಂತಹ ಬಾತ್ ಪೌಡರ್ಗೆ ಸಂಬಂಧಪಟ್ಟಿರುವಂಥ ಕಂಟೈನರ್ನೆಲ್ಲ ಕೂಡ ಕಲೆಕ್ಟ್ ಮಾಡ್ಕೊಳ್ತೀನಿ. ವಾಶ್ರೂಮಲ್ಲಿ ಯಾವಾಗಲೂ ವೆಟ್ನೆಸ್ ಇರೋ ಕಾರಣ ಈ ಕಂಟೈನರ್ಸ್ ಎಲ್ಲ ಸ್ವಲ್ಪ ಡರ್ಟಿ ಆಗಿರುತ್ತೆ. ಏನಾದರೂ ಸಣ್ಣ ಪುಟ್ಟ ಡಿಸೈನ್ಸ್ ಇದ್ರೂ ಕೂಡ ಅದರಲ್ಲೆಲ್ಲನೂ ಆ ಪೌಡರ್ ಮಾರ್ಕ್ಸ್ ಅದು ಸೇರ್ಕೊಂಡಿರುತ್ತೆ. ಈ ಪೌಡರಲ್ಲಿ ಅರಿಶಿನ ಹಾಕಿರೋ ಕಾರಣ ಅದರ ಕಲೆಗಳು ಕೂಡ ಇರುತ್ತೆ. ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ರೀಸೆಂಟಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ. ಸೊ ಹುಣಸೆ ಹಣ್ಣಿನಿಂದ ಪಾತ್ರೆ ಕ್ಲೀನ್ ಮಾಡುವಂಥ ಲಿಕ್ವಿಡ್ನ ಯಾವ ಥರ ಮಿಕ್ಸ್ ಮಾಡ್ಕೊಳ್ಬೋದು ಅಂತ ಅದೇ ಲಿಕ್ವಿಡ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಎಫೆಕ್ಟಿವ್ ಆಗಿ ಅದು ವರ್ಕ್ ಆಗುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಬಾತ್ ಪೌಡರ್ ಬಗ್ಗೆ ಗೊತ್ತಿಲ್ಲ ಅನ್ನೋದಾದರೆ ಬಾತ್ ಪೌಡರ್ ಇರ್ಬೋದು, ಏರ್ ವಾಶ್ ಪೌಡರ್ನ ಯಾವ ಥರ ಮಾಡ್ಕೊಳ್ಬೋದು, ಅದರಲ್ಲೂ ಕೆಲವೊಂದು ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಡುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಬಾತ್ ಪೌಡರ್ಸ್ನ ಮಾಡ್ಕೊಳ್ಬೋದು ಅಂತ ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಂದರೆ ಮೇಲೆ ಕಾಣಿಸ್ತಾ ಇರೋವಂಥ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಮಾತಾಡ್ತಾ ಕಂಟೈನರ್ಸ್ ಎಲ್ಲನೂ ವಾಶ್ ಮಾಡಿ ಡ್ರೈ ಮಾಡಿದಾಯಿತು. ಈಗ ರೀಫಿಲ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಪುಟ್ಟದಾಗಿರುವಂಥ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥದ್ದು ಏರ್ ವಾಶ್ ಪೌಡರು, ಈ ಬಕೆಟಲ್ಲಿ ಕಾಣಿಸ್ತಾ ಇರುವಂಥದ್ದು ಬಾತ್ ಪೌಡರು. ಈ ಬಾತ್ ಪೌಡರ್ನ ನಾನು 2 ಕಂಟೈನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ, 2 ವಾಶ್ರೂಮಲ್ಲಿ ಇಡೋದಕ್ಕೋಸ್ಕರ. ಇನ್ನೊಂದು ಪುಟ್ಟದಾಗಿರುವಂಥ ಕಂಟೈನರಲ್ಲಿ ಕೂಡ ಕೆಲವೊಂದ್ಸತಿ ಹಾಕಿ ಇಟ್ಕೊಳ್ತೀನಿ. ಟ್ರಾವೆಲ್ ಮಾಡಬೇಕಾದ್ರೆ, ಹೊರಗಡೆ ಎಲ್ಲ ಹೋಗಬೇಕಾದ್ರೆ ಅದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅನ್ನೋದ್ರಿಂದ. ಇನ್ನು ಈ ಒಂದು ಗ್ಲಾಸ್ ಕಂಟೈನರಲ್ಲಿ ಹೇರ್ ವಾಶ್ ಪೌಡರ್ನ ರಿಫಿಲ್ ಮಾಡ್ಕೊಳ್ತಿದ್ದೀನಿ. ನೀವು ಕೆಮಿಕಲ್ ಫ್ರೀ ಲೈಫ್ನ ಲೀಡ್ ಮಾಡಬೇಕು ಅನ್ನೋದಾದರೆ ಸೊ ಇದು ಕೂಡ ಒಂದು ಬೆಸ್ಟ್ ವೇ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಆ ವಿಡಿಯೋಸ್ನ ಒಂದ್ಸರಿ ಚೆಕ್ ಮಾಡಿ. ಪ್ರತಿಯೊಬ್ಬರಿಗೂ ಪೂರ್ತಿ ದಿನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಫ್ರೀ ಟೈಮ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಆ ಸಮಯದಲ್ಲಿ ನಾವು ಈ ರೀತಿ ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಾದ್ರೆ ಮನೆ ಸ್ವಚ್ಛವಾಗಿರೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಈ ಕಂಟೈನರ್ಸ್ ಎಲ್ಲ ವಾಶ್ರೂಮಲ್ಲಿರೋ ಕಾರಣ ತುಂಬ ಡರ್ಟಿ ಆಗಿರುತ್ತೆ, ಕಲೆಗಳೆಲ್ಲನೂ ಆಗಿರುತ್ತೆ. ಆ ಕಂಟೈನರ್ಸಲ್ಲಿ ಡೈರೆಕ್ಟಾಗಿ ರೀಫಿಲ್ ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ನೀಟಾಗಿ ತೊಳೆದು ಒಣಗಿಸಿದ ನಂತರ ಪ್ರಾಡಕ್ಟ್ಸ್ನ ರೀಫಿಲ್ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಏನಿರುತ್ತೆ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ, ಹುಳಪಳ ಆಗದಿರ ಇರುತ್ತೆ. ಈ ಕೆಲಸನ ಮಾಡಬೇಕಾದ್ರೆ ಆಗಲೇ ಹೇಳ್ದಂಗೆ ಈ ಒಂದು ಪ್ಲಾಂಟ್ಸ್ನ ಕೂಡ ಅಬ್ಸರ್ವ್ ಮಾಡಿದೆ. ಸ್ವಲ್ಪ ಡರ್ಟಿ ಆಗಿತ್ತು ಅಂತ ಹೇಳಿದೆ ಅಲ್ವಾ. ಈ ಬಾಟಲ್ಸು ನನ್ನ ಮಕ್ಕಳು ಪ್ಲೇ ಗ್ರೂಪಲ್ಲಿ ಯೂಸ್ ಮಾಡಿರೋವಂಥ ಬಾಟಲ್ಸು. ಇವುಗಳ ಮುಚ್ಚಳ ಹಾಳಾಗಿರೋ ಕಾರಣ ನಾನು ಬಿಸಾಡ್ದಿರ ಇಂಡೋರ್ ಪ್ಲಾಂಟ್ಸ್ನ ನೀರಲ್ಲಿ ಬೆಳೆಸೋದಕ್ಕೋಸ್ಕರ ಉಪಯೋಗಿಸ್ಕೊಳ್ತಿದ್ದೆ.
ಇವುಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 4-5 ವರ್ಷಗಳಾಗಿರೋ ಕಾರಣ ನೋಡ್ತಿದ್ರಲ್ವಾ ಈ ಥರ ರಸ್ಟ್ ಎಲ್ಲನೂ ಫಾರ್ಮ್ ಆಗ್ತಿದೆ. ಇನ್ನು ಬೇರು ಕೂಡ ಆ ರಸ್ಟಿಂದ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಇದನ್ನು ರೀಪ್ಲೇಸ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಇನ್ನು ಬೆಡ್ರೂಮಲ್ಲೂ ಕೂಡ ಸ್ಟಡಿ ಟೇಬಲ್ ಮೇಲೆ ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೆ. ಅದರಲ್ಲೂ ಕೂಡ ಕೆಲವೊಂದು ಹಾಳಾಗಿದೆ. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಯಾವ್ಯಾವ ಚೆನ್ನಾಗಿದೆಯೋ ಅದನ್ನು ಮಾತ್ರನೇ ಗ್ಲಾಸ್ ಕಂಟೈನರಲ್ಲಿ ಅಂದರೆ ಗ್ಲಾಸ್ ಬಾಟಲ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆ ಒಂದು ಗ್ಲಾಸ್ ಬಾಟಲಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಪಾಚಿ ಅನ್ನೋದು ಕಟ್ಕೊಂಡಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು 2-3 ಬಾಟಲ್ಸಲ್ಲಿ ಇದ್ದಿದ್ದಂಥ ಗಿಡಗಳನ್ನ ಒಂದರಲ್ಲೇ ಹಾಕಿ ವಾಶ್ರೂಮ್ ಸಿಂಕ್ ಕಾರ್ನರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ 3 ಬಾಟಲ್ಸಲ್ಲಿದೆ. ಅದರಲ್ಲಿರುವಂಥ ಗಿಡಗಳನ್ನೆಲ್ಲ ಒಂದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಕೆಲವೊಂದೆಲ್ಲ ಹಾಳಾಗಿದ್ದ ಕಾರಣ ಒಂದಕ್ಕೆ ನಾನು ಚೇಂಜ್ ಮಾಡ್ತಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಈ ಬಾಟಲ್ಸಲ್ಲಿ ಎಷ್ಟೊಂದು ಡರ್ಟ್ ವೇಸ್ಟ್ ಕಲೆಕ್ಟ್ ಆಗಿದೆ ಅಂತ. ಪ್ರತಿ ಹಬ್ಬದ ನಂತರ ಕೂಡ ಯಾವುದಾದ್ರೂ ಒಂದು ರೀಯೂಸ್ ಮಾಡಲೇಬೇಕಾಗಿರುವಂತಹ ಒಂದು ಅಡುಗೆ ಐಟಮ್ನ ಕಿಚನ್ ಕೌಂಟರ್ ಮೇಲೆ ನೋಡ್ತಾನೆ ಇರ್ತೀವಿ. ನಮ್ಮ ಕೌಂಟರ್ ಮೇಲೂ ಕೂಡ ಶಿವರಾತ್ರಿ ಹಬ್ಬದಿಂದನೂ ಈ ಒಂದು ಪಾಕ ಕಾಣಿಸ್ಕೊಳ್ತಿತ್ತು. ಇದನ್ನ ರೀಸೆಂಟಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಯೂಸ್ ಮಾಡಿ ಉಳಿದಿರೋ ಅಂಥ ಪಾಕ, ಅದನ್ನು ನಾನೀಗ ಕರಗಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಈ ಪಾಕನ ಮಾಡ್ಕೊಂಡಿರುವಂಥದ್ದು ಬೆಲ್ಲದ ಪೌಡರಿಂದ ಆಗಿರೋದ್ರಿಂದ ಸ್ವಲ್ಪ ಕಲರ್ ಅನ್ನೋದು ಚೇಂಜಸ್ ಇರುತ್ತೆ. ಈ ಪಾಕ ಸ್ವಲ್ಪ ಬಿಸಿಯಾಗಿ ಮೆಲ್ಟ್ ಆಗೋಷ್ಟರಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಪಾಕ ಕರ್ಗಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ಆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆಗಲೇ ಹೇಳ್ದಂಗೆ ಈ ಪಾಕನ ಬೆಲ್ಲದ ಪೌಡರಿಂದ ಮಾಡಿರೋದ್ರಿಂದ ಆ ಕ್ರಿಸ್ಟಲ್ ಸ್ಟ್ರಕ್ಚರ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸ್ಪೂನ್ ಸಹಾಯದಿಂದ ಆ ಪಾತ್ರೆಯಲ್ಲಿರುವಂಥ ಎಲ್ಲ ಪಾಕನ ಕೂಡ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ಪೂರ್ತಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಒಂದು ಚಾಕು ಸಹಾಯದಿಂದ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಚಾಕು ಅಲ್ಲಿ ಜಸ್ಟ್ ಈ ಥರ ಮೂವ್ ಮಾಡ್ತಿದ್ದಂಗೆ ಈಸಿಯಾಗಿ ಬಂದ್ಬಿಟ್ಟಿದೆ. ಅದೇ ಪಾತ್ರೆಯಲ್ಲಿ ನಾವು ಈ ಥರ ಮಾಡ್ತೀವಿ ಅಂದರೆ ನೀಟಾಗಿ ಬರಲ್ಲ. ಈಗ ಇದನ್ನ ಪೀಸ್ ಆಗಿ ಕಟ್ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ಗ್ಲಾಸ್ ಕಂಟೈನರ್ಗೆ ಹಾಕಿಟ್ಕೊಂಡಿರುವಂತಹ ಕ್ಯಾರಮಲೈಸ್ ಪೌಡರ್ನ ಜ್ಯೂಸ್ ಮಾಡಿದಾಗ ಸ್ವೀಟ್ ಮಾಡಿದಾಗೆಲ್ಲ ಕೂಡ ಉಪಯೋಗಿಸ್ಕೊಳ್ಬೋದು. ಈ ಬೆಲ್ಲ ಕ್ಯಾರಮಲೈಸ್ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ರಾತ್ರಿಯಲ್ಲಿ ಅಡುಗೆ ಎಲ್ಲ ಬೇಗ ಆಗಿದ್ದ ಕಾರಣ ಸ್ವಲ್ಪ ಫ್ರೀ ಟೈಮ್ ಅನ್ನೋದು ಇತ್ತು. ಆ ಟೈಮಲ್ಲಿ ನಾನು ಆಯಿಲ್ ಬಾಟಲ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಗ್ಲಾಸ್ ಕಂಟೈನರ್ಸ್ ಆದರೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಬಟ್ ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ನಾನು DIY ಲಿಕ್ವಿಡ್ ಅಂದರೆ ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ ಯೂಸ್ ಮಾಡ್ತೀನಲ್ಲ ಅದನ್ನೇ ಸ್ಪ್ರೇ ಮಾಡಿ ಒಂದು ಟಿಶ್ಯೂಯಿಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಯಿಲ್ ಸ್ಪ್ರೇ ಬಾಟಲ್ಲು. ನೋಡ್ತಾ ಇರ್ಬೋದು ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಿದೆ ಅಂತ. DIY ಸ್ಪ್ರೇ ಅಂದರೆ ಏನು ಅಂತ ಕೇಳಬೇಡಿ. ವಾಟರು ವೆನಿಗರ್ನ 1:1 ರೇಷಿಯೋದಲ್ಲಿ ತೊಗೊಂಡು ಅದರಲ್ಲೇ ಸ್ವಲ್ಪ ವಿಮ್ ಲಿಕ್ವಿಡು ಮತ್ತು ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ದೊಡ್ಡದಾಗಿರುವಂಥ ಆಯಿಲ್ ಕಂಟೈನರ್ನ ತೊಗೊಂಡು ಅದರಲ್ಲೂ ಕೂಡ ಸೇಮ್ ಲಿಕ್ವಿಡ್ನೇ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕೆಲವೊಂದು ಕೋಲ್ಡ್ ಪ್ರೆಸ್ ಆಯಿಲ್ಸ್ನ ಬಾಟಲ್ಸ್ಗೆ ಹಾಕಿದಾಗ ತಳಭಾಗದಲ್ಲಿ ಆ ಒಂದು ಪೌಡರ್ ರೀತಿ ಅನ್ನೋದು ಫಾರ್ಮೇಷನ್ ಆಗಿರುತ್ತೆ ಅಲ್ವಾ, ಅದು ನೀಟಾಗಿ ಕ್ಲೀನ್ ಆಗಬೇಕು ಅನ್ನೋ ಕಾರಣ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಾಟಲ್ ತಳಭಾಗದಲ್ಲಿ ಇನ್ನೂ ಸ್ವಲ್ಪ ಪೌಡರ್ಸ್ ಎಲ್ಲ ಕಾಣಿಸ್ತಾ ಇದ್ದಿದ್ದ ಕಾರಣ ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಸೇಮ್ ಲಿಕ್ವಿಡ್ನ ಸ್ಪ್ರೇ ಮಾಡಿ ಬ್ರಷ್ ಬರುತ್ತೆ ಅಲ್ವಾ ಬಾಟಲ್ ಕ್ಲೀನಿಂಗ್ ಬ್ರಷ್, ಅದರ ಸಹಾಯದಿಂದ ನೀಟಾಗಿ ಎಲ್ಲ ಕಡೆ ವೈಪ್ ಮಾಡಿಕೊಂಡು ಅದೇ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಬಾಟಲಲ್ಲಿ ಇದ್ದಿದ್ದಂತಹ ಆಯಿಲ್ ರೆಸಿಡ್ಯೂಸ್ ಎಲ್ಲ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ನೈಟಲ್ಲಿ ನಾವು ಈ ಥರದ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ಪೂರ್ತಿ ಡ್ರೈ ಆಗುತ್ತೆ. ಹುಣಸೆ ಹಣ್ಣು ಸೀಸನ್ ಆಗಿರೋ ಕಾರಣ ಈ ಕಂಟೈನರಲ್ಲಿ ಹುಣಸೆ ಹಣ್ಣನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇದ್ದಿದ್ದಂತಹ ಹಳೆ ಹುಣಸೆ ಹಣ್ಣನ್ನ ಒಂದು ಕವರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಪೂಜಾ ವೆಸಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ಇದರಲ್ಲಿ ಈಗ ಫ್ರೆಶ್ ಆಗಿ ಹುಣಸೆ ಹಣ್ಣು ಸಿಗುತ್ತೆ ಅಲ್ವಾ, ಅದನ್ನ ರೀಫಿಲ್ ಮಾಡ್ತಾ ಇದ್ದೀನಿ. ಹುಣಸೆ ಹಣ್ಣಿನ ಕಲರ್ ನೋಡಿದ್ರೇ ಹೇಳ್ಬೋದು ಹುಣಸೆ ಹಣ್ಣು ಎಷ್ಟು ಫ್ರೆಶ್ ಆಗಿದೆ ಅಂತ.
ಅಡುಗೆ ಮಾಡುವಾಗ ಗಡಿಬಿಡಿಯಲ್ಲಿ ರೀಫಿಲ್ ಮಾಡ್ಕೊಳ್ಳೋದಕ್ಕಿಂತ ಖಾಲಿ ಟೈಮ್ ಸಿಕ್ಕಿದಾಗ ಈ ಥರದ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ಕೂಡ ಆಗದಿರ ಇರುತ್ತೆ. ಅಡುಗೆ ಮಾಡುವಾಗ ಏನಾದರೂ ಐಟಮ್ ಬೇಕಂದ್ರೂ ಕೂಡ ರೀಫಿಲ್ ಮಾಡಿಟ್ಟಿರೋ ಕಾರಣ ಬೇಗನೆ ತೆಗೆದು ಯೂಸ್ ಮಾಡ್ಬೋದು. ಮೊದಲೆಲ್ಲ ಅಡುಗೆ ಮನೆ ಕೆಲಸಗಳು ನಾನು ಒಬ್ಬಳೇ ಮಾಡ್ತಾ ಇದ್ದಿದ್ದ ಕಾರಣ ಎಲ್ಲಿಂದಲ್ಲೇ ನೀಟಾಗಿರ್ತಿತ್ತು. ಈಗ ಮಕ್ಕಳು ಕೂಡ ಇನ್ಕ್ಲೂಡ್ ಆಗಿರೋ ಕಾರಣ ಈ ಒಂದು ರ್ಯಾಕ್ಸ್ ಎಲ್ಲ ಓಪನ್ ಮಾಡಬೇಕಾದ್ರೆ ಆ ಓಲ್ಡರ್ಸ್ ಹತ್ರ ಎಲ್ಲನೂ ಮಾರ್ಕ್ಸ್ ಆಗಿರುತ್ತೆ. ಇದನ್ನೆಲ್ಲ ನಾನು ಆಗಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಫ್ರೀ ಟೈಮ್ ಇದ್ದಾಗ ಕೇವಲ 2 ರಿಂದ 5 ನಿಮಿಷದಲ್ಲೇ ಈ ಔಟರ್ ಪಾರ್ಟ್ನ ಕ್ಲೀನ್ ಮಾಡ್ಕೊಳ್ಬೋದು. ಇದು ಅಕ್ರಲಿಕ್ ಲ್ಯಾಮಿನೇಟೆಡ್ ಶೀಟ್ಸ್ ಆಗಿರೋದ್ರಿಂದ ಲಿಕ್ವಿಡ್ನ ಡೈರೆಕ್ಟಾಗಿ ಸ್ಪ್ರೇ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನಿಲ್ಲಿ ವೆಟ್ ಕ್ಲಾತಿಂದ ವೈಪ್ ಮಾಡ್ತಾ ಇದ್ದೀನಿ, ಆಮೇಲೆ ಒಂದು ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ತೀನಿ. ಆಗ ಆ ಒಂದು ಸ್ಪಾರ್ಕ್ಲಿಂಗ್ ಶೈನಿಂಗ್ ಅನ್ನೋದು ಬರುತ್ತೆ. ಫ್ರೀ ಟೈಮ್ ಸಿಕ್ಕಿದ್ರೆ ನೀವು ಕೂಡ ಟಿ ವಿ ನೋಡ್ತೀರಾ? ನಾನು ಟಿ ವಿ ನೋಡುವಾಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಯೂಶ್ವಲಿ ಕೆಲವೊಂದು ಅಡುಗೆಗೆ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಸಿಪ್ಪೆ ಸುಳಿದು ಯೂಸ್ ಮಾಡಬೇಕಾಗತ್ತೆ. ಆ ಕೆಲಸಗಳನ್ನ ಫ್ರೀ ಟೈಮ್ ಇದ್ದಾಗ ಮಾಡ್ತಾ ಇರ್ತೀನಿ. ಟಿ ವಿನ ನೋಡಿಕೊಂಡೆ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ. ಇನ್ನು ಬೆಳ್ಳುಳ್ಳಿ ಈ ಒಂದು ಮೆಶ್ ಬ್ಯಾಗಲ್ಲಿ ಬಂದಿದೆ, ಅದನ್ನು ಕೂಡ ಒಂದು ಸತಿ ಅದರಲ್ಲಿರುವಂಥ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಡೈರೆಕ್ಟಾಗಿ ಟಿ ವಿ ನೋಡೋದಕ್ಕಿಂತ ಈ ಥರದ ಕೆಲಸಗಳು ಮಾಡಿಕೊಂಡು ಟಿ ವಿ ನೋಡೋದ್ರಿಂದ ಒಟ್ಟಿಗೆನೇ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡ್ಕೊಳ್ಬೋದು. ಟಿ ವಿ ಕೂಡ ನೋಡ್ದಂಗೆ ಆಗುತ್ತೆ, ಅಂದರೆ ಆ ಕಂಟೆಂಟ್ ಕೂಡ ನಮ್ಗೆ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಬಾಡಿ ಮೂಮೆಂಟ್ ಕೂಡ ಇರುತ್ತೆ. ಅಂದರೆ ಈ ಕೆಲಸಗಳೆಲ್ಲನೂ ಮಾಡೋದ್ರಿಂದ ಬಾಡಿ ಒಂದೇ ಕಡೆ ಜೋಮ್ ಇಟ್ಕೊಳ್ತೀರ, ಮೂಮೆಂಟ್ ಕೂಡ ಇರುತ್ತೆ. ಇನ್ನು ಸಿಪ್ಪೆ ಬಿಡಿಸ್ಬೇಕಾಗಿರುವಂಥ ಕಡಲೆಕಾಯಿ ಕೂಡ ಇತ್ತು, ಅದನ್ನು ಇಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ. ನಿಮಗೆ ಫ್ರೀ ಟೈಮ್ ಸಿಕ್ಕಿದಾಗ ನೀವು ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಳ್ತೀರಾ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಟಿ ವಿ ನೋಡಬೇಕಾದ್ರೆ ಏನು ಮಾಡ್ತೀನಿ ಅಂತ ತೋರಿಸ್ದೆ. ಎಲ್ಲ ಕಡೆ ಟಿ ವಿ ತೊಗೊಂಡು ಹೋಗೋಕ್ಕಾಗಲ್ಲ, ಫೋನ್ ಕೂಡ ನೋಡ್ತಿರ್ತೀವಲ್ವ. ಮೊಬೈಲ್ನ ಸ್ಕ್ರೋಲ್ ಮಾಡಬೇಕಾದ್ರೆ ಅಥವಾ ಮೊಬೈಲಲ್ಲಿ ಏನಾದರೂ ನೋಡಬೇಕಾದ್ರೆ ಯಾವ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಬಟ್ಟೆಗಳು ಫೋಲ್ಡ್ ಮಾಡೋವಂಥದ್ದು ಜಾಸ್ತಿ ಇತ್ತು. ಈ ಕೆಲಸನ ಮಾಡಬೇಕು ಅಂದರೆ ಸ್ವಲ್ಪ ಬೋರಿಂಗ್ ಅಂತ ಕೂಡ ಹೇಳ್ಬೋದು. ಬೋರ್ ಆಗುವಂಥ ಕೆಲಸಗಳನ್ನ ಮಾಡುವಾಗ ಮೋಟಿವೇಶ್ನಲ್ ಆಗಿರುವಂಥ ವೀಡಿಯೋಸ್ನ ಮೊಬೈಲಲ್ಲಿ ಪ್ಲೇ ಮಾಡ್ತಾ ಈ ಕೆಲಸಗಳನ್ನ ಫಿನಿಷ್ ಮಾಡ್ಕೊಳ್ತೀನಿ. ಪಾತ್ರೆ ತೊಳೆಯುವಂಥದ್ದು, ಬಟ್ಟೆ ಫೋಲ್ಡ್ ಮಾಡುವಂಥದ್ದು, ಕಿಟಕಿ ಒರೆಸುವಂಥದ್ದೆಲ್ಲ ಅದನ್ನು ಇಲ್ಲಿ ನೋಡ್ತಿರ್ಬೋದು. ಬಟ್ಟೆ ಎಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದಾಯಿತು. ಇದನ್ನು ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಬಟ್ಟೆಗಳನ್ನ ಕಬೋರ್ಡ್ಸಲ್ಲಿ ಯಾವ ಥರ ಆರ್ಗನೈಸ್ ಮಾಡ್ತೀನಿ ಅಂತ ಈಗಾಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ರೀಸೆಂಟಾಗಿ. ಇನ್ನು ಬರುವಂಥ ಯುಗಾದಿ ಹಬ್ಬಕ್ಕೆ ನಿಮ್ಮನೇಲಿರುವಂಥ ಕಬೋರ್ಡ್ಸಲ್ಲಿ ಅಥವಾ ಕಬೋರ್ಡ್ಸ್ ಇಲ್ಲ ಅಂದರೂ ಬಟ್ಟೆಗಳನ್ನ ಜೋಡಿಸ್ಬೇಕು ಅಂದರೆ ಡೆಫಿನೆಟ್ಲಿ ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ, ನಿಮಗೆ ತುಂಬಾ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಕಿಚನ್ ಕ್ಲಾತ್ಸ್ನ ಈ ಒಂದು ಬಾಸ್ಕೆಟಲ್ಲಿ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ದಿವಾನ್ ಮೇಲೆ ಈ ಥರ 2 ಪಿಲ್ಲೋಸ್ನ ಹಾಕಿಟ್ಕೊಂಡಿರ್ತೀವಲ್ವಾ. ಈ ಪಿಲ್ಲೋಸಲ್ಲಿ ಒಂದು ಕಡೆ ದಾರ, ಅಂದರೆ ಆ ಒಂದು ನಾಡ ಏನಿರುತ್ತೆ ಫುಲ್ ಒಳಗಡೆ ಹೋಗ್ಬಿಟ್ಟಿದೆ. ನಾಡನ ಸ್ವಲ್ಪ ದೊಡ್ಡದಾಕಿದ್ರೆ ಪರವಾಗಿಲ್ಲ, ಪುಟ್ಟದೇನಾದರೂ ಹಾಕಿದ್ದೀವಿ ಅಂದರೆ ಪದೇ ಪದೇ ಈ ಥರ ಒಳಗಡೆ ಹೋಗ್ತಾ ಇರುತ್ತೆ. ಅದರಲ್ಲೂ ಪ್ರತಿ ಸಲ ವಾಶ್ ಮಾಡಿದ್ಮೇಲೂ ಕೂಡ ಈ ದಾರನ ಮತ್ತೆ ಏರಿಸಲೇಬೇಕಾಗತ್ತೆ. ಈ ಪ್ರಾಬ್ಲಮ್ನ ರಿಸಾಲ್ವ್ ಮಾಡೋದಕ್ಕೋಸ್ಕರ ನಾನು ಒಂದು ಐಡಿಯಾನ ಫೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರದ ದಾರ ಏನಾದರೂ ನೀವು ಏರಿಸ್ತೀರಾ ಅನ್ನೋದಾದರೆ ಇದು ಸ್ವಲ್ಪ ಎಲಾಸ್ಟಿಕ್ ಥರನೂ ಇರುತ್ತೆ. ಒನ್ಸ್ ಇದನ್ನ ಈ ಪಿಲ್ಲೋ ಕವರ್ಗೆ ಏರಿಸಿದ ಮೇಲೆ ಈ ಥರ ಗಂಟು ಹಾಕ್ಕೊಳ್ಬೇಕಾಗತ್ತೆ. ಗಂಟು ಹಾಕ್ಕೊಂಡು ಆ ತುದಿಗಳಿಗೆ ನಾವು ಬೆಂಕಿನ ತೋರಿಸ್ಬೇಕಾಗತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಈ ದಾರನ ನೀಟಾಗಿ ಗಂಟು ಹಾಕ್ಕೊಂಡು ಈಗ ಕ್ಯಾಂಡಲ್ ಸಹಾಯದಿಂದ ಈ ಫ್ಲೇಮ್ನ ದಾರದ ತುದಿ ಏನಿರುತ್ತೆ, ಗಂಟು ಹಾಕಿದ್ಮೇಲೆ ದಾರದ ತುದಿ ಇರುತ್ತಲ್ವ, ಅದಕ್ಕೆ ಈ ಥರ ತೋರಿಸ್ಬಿಟ್ಟು ಆ 2 ದಾರಗಳು ನೀಟಾಗಿ ಫಿಕ್ಸ್ ಆಗೋ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದರಿಂದ ಆ ದಾರ ಲೂಸ್ ಆಗಿ ಗಂಟು ರಿಮೂವ್ ಆಗದಿರ ಇರುತ್ತೆ. ಪದೇ ಪದೇ ದಾರ ಒಳಗಡೆ ಹೋದ್ರೂ ಕೂಡ ಗಂಟಿರೋ ಕಾರಣ ನಾವು ಮತ್ತೆ ಬೇಕಾದರೆ ಟೈಟ್ ಮಾಡ್ಕೊಳ್ಬೋದು. ಸ್ವಲ್ಪತ್ತು ಆ ಬಿಸಿ ಆರಕ್ಕೆ ಬಿಟ್ಟು ಆಮೇಲೆ ದಾರನ ಟೈಟಾಗಿ ಎಳೆದು ಕಟ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಈ ಥರ ಪ್ರತಿ ಸಲ ವಾಶ್ ಮಾಡಿದ್ಮೇಲೂ ಕೂಡ ನೀವು ಈ ದಾರನ ಏರಿಸ್ತಿದ್ದೀರಾ ಅನ್ನೋದಾದರೆ ಒಂದು ಸತಿ ಈ ಥರ ಮಾಡಿ ಇಟ್ಕೊಳ್ಳಿ.
ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಫ್ರೀ ಟೈಮ್ ಹ್ಯಾಬಿಟ್ಸ್ ಎಲ್ಲ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.